ಹಲೋ ವೀಕ್ಷಕರೇ, ವೆಲ್ಕಮ್ ಟು ಇನ್ಫಾರ್ಮ್ ಟೆಲಿ ಕನ್ನಡ. ಇವತ್ತಿನ ವಿಷಯ ಬಂದೇನಪ್ಪ ಅಂದ್ರೆ, ತ್ರೈಮಾಸಿಕ ಸ್ವಯಂ ಘೋಷಣೆ ಅಂತ ಆದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಇವಾಗ ಮೇ ಮಂತ್ ಅಲ್ಲಿ ಓಪನ್ ಆಗಿತ್ತು ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ. ತುಂಬಾ ಜನ ಸೆಲ್ಫ್ ಡಿಕ್ಲರೇಷನ್ ಮಾಡಕ್ ಹೋದಾಗ ಅದು ಬರ್ತಾ ಇರ್ಲಿಲ್ಲ, ಯಾರ್ಯಾರು ಬರ್ತಾ ಇತ್ತು, ಮತ್ತೆ ಡೀಟೇಲ್ಸ್ ನಾಟ್ ಫೌಂಡ್ ಅಂತ ಬರ್ತಾ ಇತ್ತು, ಮತ್ತೆ ಆಧಾರ್ ಡೀಟೇಲ್ಸ್ ಫೆಚ್ ಆಗ್ತಿರ್ಲಿಲ್ಲ. ನಾನು ಆಲ್ರೆಡಿ ಒಂದ್ಸಲ ಇಲ್ಲಿ ಒಬ್ಬರದ್ದು ಅಪ್ಲೈ ಮಾಡಿದ್ದೀನಿ, ಮತ್ತೆ ಇನ್ನೊಂದ್ಸಲ ನಿಮಗೆ ವಿಡಿಯೋಗೋಸ್ಕರ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನ್ ಮಾಡಿ, ಗೆಟ್ ಆಧಾರ್ ಅಥೆಂಟಿಕೇಶನ್ ಡೀಟೇಲ್ಸ್ ಅಂತ ಕೊಟ್ಟಾದ್ಮೇಲೆ ಜಸ್ಟ್ ನಿಮ್ದೊಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಕನ್ಸೆಂಟ್ ಕೊಡಿ. ಜಸ್ಟ್ ಒಂದು OTP ಜನರೇಟ್ ಮಾಡ್ಕೊಳ್ಳಿ. OTP ಬರ್ತಿದಂಗೆ ಅದನ್ನ ಎಂಟರ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿ ಮೇಲೆ ಮುಂಚೆ ಏನಾಗ್ತಿತ್ತು ಅಂದ್ರೆ, ಆಧಾರ್ ಅಥೆಂಟಿಕೇಶನ್ ಡೀಟೇಲ್ಸ್ ಆಧಾರ್ ದೃಢೀಕರಣ ಕೊಡ್ತಿದಂಗೆ ಬರ್ತಾ ಇರ್ಲಿಲ್ಲ. ಏನಾಗ್ತಿತ್ತು ಅಂದ್ರೆ 404 ಎರರ್ ಫೌಂಡ್ ಅದರ ಎರರ್ ಬರ್ತಾ ಇತ್ತು. ಬಟ್ ಇವಾಗ ಬರ್ತಾ ಇದೆ, ಅಲ್ಲಿ ಆಧಾರ್ ಅಥೆಂಟಿಕೇಶನ್ ಆಗ್ತಿದಂಗೆ ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ನ ಕೊಡಿ. ಇವಾಗ ಏನೋ ಮಾಡೋದಲ್ಲಪ್ಪ, ಜಸ್ಟ್ ಇವಾಗ ಅಷ್ಟೇ ಮಾಡಿದ್ರೆ ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ. ನಾನು ನಿಮಗೆ PDF ಹಾಕ್ತೀನಿ, ಅದನ್ನ ನೋಡಿ ಒಂದ್ಸಲ. ಸೊ ಅವಾಗ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಕೊಂಡಿದ್ದೆ, ಬಟ್ ಅದು ಯಾಕೋ ರೆಕಾರ್ಡ್ ಆಗಿಲ್ಲ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ. ಇವಾಗ ಬರ್ಬೋದು, ಬರದೇನೋ ಇರ್ಬೋದು. ಸೊ ವಿಲ್ ಟ್ರೈ ಮೈ ಬೆಸ್ಟ್. ಎಸ್ ಕೇಮ್ OTP ಬಂದಿದೆ. ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ಸಬ್ಮಿಟ್ ಮಾಡಿ, ಜಸ್ಟ್ ಕ್ಲಿಕ್ ಹಿಯರ್ ಟು ರಿಟರ್ನ್. ಬರ್ತಾ ಇತ್ತು, ಬಟ್ ಇವಾಗ ಏನು ಬರಲಿಲ್ಲ, ಗೊತ್ತಾಗ್ಲಿಲ್ಲ. ಅವಾಗಲೇ ಬಂತು, ನಾನು 2 to 3 ಟೈಮ್ಸ್ ಮಾಡಿದೆ. ಗ್ಯಾಸ್ ಬರ್ತಾ ಇದೆ, ವರ್ಕ್ ಆಗ್ತಿದೆ. ನೀವು ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡಿ. ಏನಕ್ಕೆ ತಗೋತಾ ಇಲ್ಲ ಗೊತ್ತಾಗ್ತಿಲ್ಲ ನನಗಂತೂ. OTP ಜನರೇಟ್ ಆಗಿದೆ, ಬಟ್ ಬರ್ತಾ ಇದೆ ಇದು. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಏನಕ್ಕೆ ಇವಾಗ ಬರ್ತಾ ಇಲ್ಲ ಅಂತ. ನಾನು ಆಗಲೇ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೇನೆ ಅನ್ಕೊಂಡೆ, ಬಟ್ ಅದು ಆನ್ ಆಗಿರಲಿಲ್ಲ. ಇಲ್ಲಿ ಆಟೋಮೆಟಿಕ್ ಆಗಿ ನೀವು ಇಲ್ಲಿ ನೋಡ್ಬೋದು, ಮಾರ್ಚ್ ಏಪ್ರಿಲ್ ಅದೇ ತಗೊಂಡಿದೆ, ಮೇ ಕಾಲಮ್ ಕೂಡ ಅದೇ ಡಿಫಾಲ್ಟ್ ಆಗಿ ಬಂದಿದೆ. ಗೆಟ್ ಆಧಾರ್ ಡೀಟೇಲ್ಸ್ ಕೊಟ್ಟರೆ ಬರ್ತಾ ಇಲ್ಲ. ಆಧಾರ್ ಅಥೆಂಟಿಕೇಶನ್ ಓಪನ್ ಆಗ್ತಿದೆ, ಬಟ್ ಗೆಟ್ ಆಧಾರ್ ಡೀಟೇಲ್ಸ್ ಕೊಟ್ಟರೆ ಅಥೆಂಟಿಕೇಟ್ ಆದ್ಮೇಲೆ ಏನು ಬರ್ತಾ ಇಲ್ವೋ ಗೊತ್ತಾಗ್ತಿಲ್ಲ ನನಗಂತೂ. ಇವಾಗ OTP ವೆರಿಫೈ ಆಗಿದೆ ನೋಡಿ, ಅದೇ ರಿಟರ್ನ್ ವಾಪಸ್ ಬಂತು. ಇವಾಗ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಟ್ಯಾಪ್ ಮಾಡ್ತೀನಿ. ಏನಕ್ಕೆ ತಗೊಂತ ಇಲ್ಲ ನಿಜ ನನಗಂತೂ ಗೊತ್ತಾಗ್ತಿಲ್ಲ. ಬಟ್ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಅಷ್ಟೇ ನಾನು ಮಾಡಿದೆ. ಸೊ ಇವಾಗ ಟೈಮ್ ಬಂದು 12 ಹೊತ್ತು, ಬಟ್ ನಾನು ಮಾಡಿದೆ. PDF ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಇವಾಗ ಟೈಮ್ ಬಂದು 12:13. ಅವಾಗ ಇವಾಗ ಟೈಮ್ ಬಂದು 12:13. ನಾನು ಜಸ್ಟ್ 10 ಮಿನಿಟ್ಸ್ ಹಿಂದೆ ಮಾಡಿದೆ, ಬಟ್ ಇವಾಗ ಏನಕ್ಕೆ ಅದು ಓಪನ್ ಆಗ್ತಿಲ್ಲ ನಿಜ ನನಗೆ ಗೊತ್ತಾಗ್ತಿಲ್ಲ. ಏನಕ್ಕೆ ಬರ್ತಾ ಇಲ್ಲ ಅಂತ. ಮೇ ಬಿ ಒಂದ್ಸಲ ಮಾಡಿದಕ್ಕೆ ಇನ್ನೊಂದ್ಸಲ ತಗೊಳ್ತಾ ಇಲ್ಲ ಅಂತ ಅನ್ಕೊಂತೀನಿ. ಬಟ್ ವರ್ಕ್ ಆಗ್ತಿದೆ. ಯಾರ್ಯಾರು ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲ ಮಾಡ್ಕೊಳ್ಳಿ. ಒಂದ್ಸಲ ಮಾಡಿದಕ್ಕೆ ಮೇ ಬಿ ಬರ್ತಾ ಇಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಐ ಹೋಪ್ ಆಗಿ ಬರ್ಬೋದು. ಅನ್ಆಥರ್ ಆಕ್ಸೆಸ್ ಡಿನೈಡ್ ಡ್ಯೂ ಟು ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಅಂತ ಬರ್ತಾ ಇದೆ. ಮತ್ತೆ ಟ್ರೈ ಮಾಡಿ, ಬರ್ಬೋದು. ಬಟ್ ಸೆಲ್ಫ್ ಡಿಕ್ಲರೇಷನ್ ಮಾಡಿದೆ ನಾನು. ಟ್ರೈ ಅಗೈನ್. ಓಕೆ, ಎಸ್ ನೋಡಿ, ಜಸ್ಟ್ ಇವಾಗಷ್ಟೇ 401 ಅನ್ಆಥರೈಸ್ಡ್ ಆಕ್ಸೆಸ್ ಅಂತ ಬಂತು, ಬಟ್ ಹಿಂದೆನೆ ಬರ್ತಾ ಇದೆ ಅದು. ಇವಾಗ ನೋಡಿ ಫ್ರೆಶ್ ಪೇಜಲ್ಲಿ ಬಂದಿದೆ. Get other details showing fields required. Okay, get other details. Nope, it's not coming. ಮತ್ತೆ ಟ್ರೈ ಮಾಡೋಣ. ಗೈಸ್, ಯಾಕೋ OTP ಕೂಡ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ನಾನು ನಿಮ್ಗೆ ಶೋ ಮಾಡ್ದೆ ಇಲ್ಲ, ಆಲ್ರೆಡಿ ಅದು ಬಂದಿತ್ತಂತ. ಇಲ್ಲಿ ನೋಡಿ, ಎಸ್ ಇವಾಗ ನೋಡಿ. ಓಕೆ, ಇವಾಗ ನೋಡಿ, ಜಸ್ಟ್ ಮಾಡಿದ್ದು ಇವತ್ತೇ 6 ಮೇ 12:03 ಮಾಡಿದೆ. ಬಟ್ ಇವಾಗ ಏನು ಬರ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಬಟ್ ವರ್ಕ್ ಆಗ್ತಿದೆ. ಐ ಕ್ಯಾನ್ ಅಶ್ಯೂರ್ ಯು ಪೀಪಲ್, ವರ್ಕ್ ಆಗ್ತಿದೆ. ಸೆಲ್ಫ್ ಡಿಕ್ಲರೇಷನ್ ನಾನು ತಗೊಂಡಿದ್ದೆ ಮೇ ಅಂತ. ನೀವು ಕೂಡ ಟ್ರೈ ಮಾಡಿ, 1-2-3 ಸಲ ಬರಬಹುದು. ಮೇ ಬಿ ಬರ್ದನೂ ಇರಬಹುದು, ಸರ್ವರ್ ಪ್ರಾಬ್ಲಮ್ ಇದೆ.
ಗೈಸ್ ವಿಡಿಯೋ ಇಷ್ಟ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸರ್ವರ್ ಯಾವಾಗ ಸರಿ ಹೋಗುತ್ತೆ ಅವಾಗ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅವಾಗ ಎಲ್ಲರೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಮಾಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.